Hey guys, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ವೆಡ್ನಸ್ಡೇ ಆ್ಯಂಡ್ ಇವತ್ತು ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತು ನನ್ನ ಮೀಟಿಂಗ್ ಇದೆ, ಅಂದರೆ ನನ್ನ ಕಾಲೇಜ್ ಜೊತೆಗೆ ಮೀಟಿಂಗ್ ಇದೆ. ಆ್ಯಂಡ್ ಇವತ್ತೆಲ್ಲ ಹೇಳ್ತೀನಿ ಯಾವ ಕಾಲೇಜು ಯಾವ ಕೋರ್ಸು ಅಂತ. ಆ್ಯಕ್ಚುಲಿ ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳ್ಬೇಕಾಯ್ತು, ಬಟ್ ಹೇಳೋಕ್ಕಾಗಿದ್ದಿಲ್ಲ. ಸೊ ಈ ವ್ಲಾಗಲ್ಲಿ ನಾನು ಎಲ್ಲ ಡೀಟೇಲ್ಸ್ನ ಕೊಡ್ತೀನಿ. ಆ್ಯಂಡ್ ಈಗ 10:33 ಆಗಿದೆ. ನಾನು ನಾಷ್ಟ ಮಾಡಿ 10:50ಗೆ ಲಾಗಿನ್ ಆಗಬೇಕು. ಸೊ ಅದಕ್ಕೆ ನಾಷ್ಟ ಮಾಡಬೇಕು, ಯಾಕಂದರೆ 1 o'clock ಮುಗಿಯುತ್ತೆ. ಬ್ರೇಕ್ ಕೊಡ್ತಾರೆ ಇಲ್ಲ ನಂಗೆ ಗೊತ್ತಿಲ್ಲ. ನಾನು ಕೊಟ್ಟಿಲ್ಲ ಅಂದರೆ ನಮ್ಮ ಅಪ್ಪನ ಕೈಯಲ್ಲಿ ನಾನು ಉಳಿಸ್ಕೊಳ್ಳೋದು ಗ್ಯಾರಂಟಿ, ಊಟ ಮಾಡಿದ್ರೆ ಕೂತ್ಕೊಂಡ್ರೆ. ಅದಕ್ಕೇ ಫಸ್ಟು ತಿಂದ್ಬಿಟ್ಟು ಎಲ್ಲ ರೆಡಿ ಆಗಿದ್ದೀನಿ. ಏನೂ ಇಲ್ಲ, ಅವರೇನು ಹೇಳಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಇಲ್ಲೇ ಆನ್ಲೈನ್ ಅಲ್ವಾ, ಮನೇಲೇ ಇರ್ತೀನಿ ಅಲ್ವಾ. ಸೊ ಏನು ಅಷ್ಟು ಅಲ್ಲಿಗೆ ಹೋಗೋದಂದಿದ್ರೆ ಸ್ವಲ್ಪ ಭಯ ಆಗ್ತಿರ್ತಿತ್ತು, ಬಟ್ ಇಲ್ಲೇ ಅಲ್ವಾ, ಅದಕ್ಕೆ ಏನು ಟೆನ್ಷನ್ ಇಲ್ಲ, ಮನೇಲೇ ಇರ್ತಾವೆಲ್ಲ. ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಔಟ್ಫಿಟ್ಟಲ್ಲಿ ಸ್ವಲ್ಪ ಸ್ಪೆಷಲಾಗಿ ಕಾಣಿಸ್ತಿದ್ದೀನಿ, ಬಿಕಾಸ್ ಫಾರ್ ದ ಫಸ್ಟ್ ಟೈಮ್ ನಾನು ಹಾಕ್ಕೊಂಡಿರೋದು ಫಾರ್ಮಲ್ಸ್ನ. ಆ್ಯಂಡ್ ಅವ್ರು ಹೇಳಿದ್ದು ವೇರ್ ಫಾರ್ಮಲ್ಸ್ ಬಿಕಾಸ್ ದಿಸ್ ಇಸ್ ಅ ಫಾರ್ಮಲ್ ಎನ್ವೈರನ್ಮೆಂಟಲ್ ಯೂನಿವರ್ಸಿಟಿ. ಸೊ ಅದಕ್ಕೆ ಫಾರ್ಮಲ್ಸ್ ಹಾಕ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ ಚೆನ್ನಾಗಿದ್ದಿಲ್ಲ ಅಂತ ಹೇಳಿ. ಆ್ಯಂಡ್ ನನ್ನ ಹತ್ರ 2 ಪೇರ್ಸ್, ಇದೊಂದು ಪೇರ್ ಇದೆ ಮತ್ತು ಇನ್ನೊಂದು ಪೇರ್ ಈಸ್ಕೊಬಂದಿದ್ದೀನಿ. ಸೇಮೇ, ಬಟ್ ಅದು ಕ್ರೀಮ್ ಕಲರ್ ಪ್ಯಾಂಟು ಮತ್ತು ಬ್ಲ್ಯಾಕ್ ಶರ್ಟ್ ಇದೆ. ಅದು ನಾಳೆ ಇಲ್ಲ ನಾಡ್ದು ಹಾಕೋತೀನಿ. ಆ್ಯಂಡ್ 3 days ಕಂಟಿನ್ಯೂಸ್ ಆಗಿ ನನಗೆ ಮೀಟಿಂಗ್ ಇರೋದು. ಫ್ರಮ್ 11 to 1 ಇದೆ. 10:50ಗೆ ಲಾಗಿನ್ ಆಗಬೇಕು. ಈಗ ನಾನು ಔಟ್ಫಿಟ್ನ ತೋರಿಸ್ತೀನಿ. ನನ್ನ ವೀಡಿಯೋಲಿ ಏನು ಅರ್ಧ ಕಾಣಿಸುತ್ತಲ್ಲ, ಸೊ ಅಷ್ಟು ಇಂಪಾರ್ಟೆಂಟ್ ಇಲ್ಲ ಅನ್ನಿಸ್ತು, ಮಾಡಿಲ್ಲ. ಈಗ ನಮ್ಮ ಮನೇಲಿ ತಿಂಡಿ ಇಡ್ಲಿ ಮತ್ತು ಏನು ಮಾಡಿದಾರೆ ಗೊತ್ತಿಲ್ಲ, ಏನದು ಆಲೂಗಡ್ಡೆ ಪಲ್ಯ ಮಾಡಿದ್ದಾರೆ. ತಿಂದ್ಬಿಟ್ಟು ಕೂತ್ಕೊಳ್ತೀನಿ. ನಮ್ಮ ಅಣ್ಣ ಇವತ್ತು ಸೇಯಿಂಗ್ ಎಷ್ಟು ಮೈ ಸಿಸ್ಟರ್ ಫಾರ್ 24 hours ಮಾಡ್ತಿದ್ದಾನೆ. ನಾನು ನೆಕ್ಸ್ಟು ಮಾಡುವ ಏನಾದರೂ ಇಂಟ್ರೆಸ್ಟ್ ಇದ್ದರೆ, ಬಿಕಾಸ್ ಎಲ್ಲ ಕೆಲಸ ಹೇಳ್ಬಿಡ್ತಾನೆ, ಅದೇ ನನ್ನ ವಿಚಾರ. ಕೆಳಗಡೆ ಎಲ್ಲ ಅಂಗಡಿಗೆಲ್ಲ ಕಳಿಸ್ತಾನೆ. ಸೊ ಓಕೆ, ಆಮೇಲೆ ಮತ್ತೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ, ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮ ಅಣ್ಣ ಮೊಬೈಲಲ್ಲಿ ನಾನು ವ್ಲಾಗ್ನ ಮಾಡ್ತಿದ್ದೀನಿ, ಅವನು ಎಡಿಟ್ ಮಾಡ್ತಿದ್ದಾನೆ. ಇವತ್ತು ಲ್ಯಾಪ್ಟಾಪ್ ಆಗಲ್ಲ, ಲ್ಯಾಪ್ಟಾಪಲ್ಲಿ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ 2 days ಲ್ಯಾಪ್ಟಾಪಲ್ಲಿ ಮಾಡ್ತೀನಿ. ಈಗ ನಮ್ಮ ಅಣ್ಣ ಮೊಬೈಲಲ್ಲಿ ನಾನು ರೆಕಾರ್ಡ್ ಮಾಡ್ತಿದ್ದೀನಿ, ಆ್ಯಂಡ್ ನನ್ನ ಮೊಬೈಲಲ್ಲಿ ಹಿಂಗಿಟ್ಟಿದ್ದೀನಿ ಗೊತ್ತಾ. ಅದು ಕನೆಕ್ಟೇ ಆಗ್ತಿಲ್ಲ. ಕನೆಕ್ಟಿಂಗ್ ಮೀಟಿಂಗ್, ಪ್ರೊಸೆಸಿಂಗ್ ಮೀಟಿಂಗ್, ಪ್ರಿಪೇರಿಂಗ್ ಮೀಟಿಂಗ್ ಇದೇ ಥರ ಬರ್ತಿದೆ, ಬಟ್ ಕನೆಕ್ಟ್ ಆಗಿಲ್ಲ ಇನ್ನು. ಝೂಮೇ ಕರೆಕ್ಟಾಗಿ ಈಗ 11 o'clock ಆಗಿದೆ, ಬಟ್ ಇನ್ನೂ ನಾನು ಜಾಯ್ನೇ ಮಾಡ್ಕೊಂಡಿಲ್ಲ. ಇನ್ನೂ ಪ್ರಿಪೇರಿಂಗ್ ಮೀಟಿಂಗ್ ಅಂತಲೇ ಬರ್ತಿದೆ. ಸೊ 1 ನಿಮಿಷ ಕಾದು ನೋಡುವ, ಬಿಕಾಸ್ ಅವ್ರು ಹೇಳಿದ್ರು 1 minute ಕೂಡ ಲೇಟ್ ಆಗಬಾರ್ದು ಅಂತ. ಇಮೇಲ್ ಕಳಿಸಿದ್ದಾರೆ, ಮೇಲಲ್ಲೆಲ್ಲ ಕಳಿಸಿರೋದು ಇವರು, 1 minute ಕೂಡ ಲೇಟ್ ಆಗಬಾರ್ದು ಅಂತ. 11:01 ಆಯಿತು. ಒಂದ್ಸತಿ ಲೀವ್ ಮಾಡಾಗ್ಲಾ? ನಿಂತಿ ಬೇಡ ಅಂದರೆ ಇದು ಆಯ್ತಲ್ಲ ನಿಂತಿ. ಆಲ್ಮೋಸ್ಟ್ 1:30 ರೈಟ್ ನಾವು. ಸೊ 1:30 ಆಗೋಗಿದೆ. ಇಟ್ಸ್ ಆಲ್ಮೋಸ್ಟ್ 1:30 ರೈಟ್ ನಾವು, ಬಟ್ ಇನ್ನೂ ಮುಗಿದಿಲ್ಲ. ದ ಟೈಮಿಂಗ್ಸ್ ವಾಸ್ ಗಿವನ್ ಫ್ರಮ್ 11 to 1 ಅಂತ, ಬಟ್ ನಾಟ್ ಎಟ್ ಫಿನಿಶ್ಡ್. ಸೊ ಕೇಳಿಸ್ಕೊತಿದ್ದೀನಿ ಆದಷ್ಟು. ಆ್ಯಂಡ್ ಯಾರು KL ರಾಹುಲ್ ಕ್ರಿಕೆಟರ್ ಕೂಡ ನಮ್ಮ ಕಾಲೇಜಲ್ಲಿ ಓದಿದ್ದು. ಸೊ ಅದನ್ನು ಕೂಡ ಹೇಳಿದ್ರು, ಅದನ್ನು ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತೀನಿ ಅಷ್ಟೇ. ಬಟ್ ಇನ್ನೂ ಮೀಟಿಂಗ್ ಆಗಿಲ್ಲ, ಇನ್ನೂ ದೇ ಆರ್ ಸ್ಪೀಕಿಂಗ್, ಭಾಷಣ ಮಾಡ್ತಿದ್ದಾರೆ. ನೋಡೋಣ ಇನ್ನೇನೇನೋ. ಆಮೇಲೆ ಅಟೆಂಡೆನ್ಸ್ ಇದೆ, ಅಟೆಂಡೆನ್ಸ್ ಹಾಕ್ಬೇಕಂದ್ರೆ ಏನು ಹೇಳ್ತಾರಲ್ಲ, ಆನೆಸ್ಟ್ ರಿವ್ಯೂ ಕೊಡಬೇಕು ಲಾಸ್ಟಲ್ಲಿ.
ಸೊ ಅದನ್ನು ಲಾಸ್ಟಲ್ಲಿ ರಿವ್ಯೂ ಕೊಡಬೇಕು. ಈಗ ಯಾರೋ ಜಿಲಿ ದ್ವಾರಕನಾಥ್ ಅವ್ರದ್ದು ಸ್ಪೀಚ್ ಮುಗೀತು. ಸೊ ಲಾಸ್ಟಲ್ಲಿ ನಾವು ರಿವ್ಯೂ ಕೊಟ್ರೇ ಅಲ್ಲಿ ಅಟೆಂಡೆನ್ಸ್ ತಗೊಳ್ಳೋದಂತೆ. ಸೊ ಅದಕ್ಕೆ ಕಾಯ್ತಾ ಇದ್ದೀನಿ. ಫಸ್ಟ್ ಸ್ಟಾರ್ಟಿಂಗಲ್ಲಿ ಆಲ್ಮೋಸ್ಟ್ 1000 ಮೆಂಬರ್ಸ್ಗೂ ಮೇಲಿದ್ರು. ರೈಟ್ ನಾವು 718 ಮೆಂಬರ್ಸ್ ಇದ್ದಾರೆ ಅಷ್ಟೇ. When I joined ಇದ್ದಿದ್ದು ಸಮಥಿಂಗ್ 900 and ಸಮಥಿಂಗ್ ಏನೋ ಇದ್ದು, ಅರೌಂಡ್ 900 ಅಬೋವ್ ಇದ್ರು. ಬಟ್ ನೌ ಇಟ್ಸ್ ಆಲ್ಮೋಸ್ಟ್ 717 ಆಗಿದೆ. ಎಲ್ಲ ಬೋರಾಗಿ ಬಿಟ್ಟೋಗಿದ್ದಾರೆ. ನಂದು ಆಗಾಗ ಸ್ವಲ್ಪ 2 times ಏನೋ ಲಾಗೌಟ್ ಆಗಿ ಲಾಗಿನ್ ಅದೇ ಡ್ಯೂ ಟು ವೈಫೈ ಕನೆಕ್ಷನ್ ಕರೆಂಟ್ ಹೋಗ್ಬಿಟ್ಟಿತ್ತು. ಸೊ ಆಗ ಇದೆಲ್ಲ ಪ್ರಾಬ್ಲಮ್ಸ್ ಆಯಿತು. ಈಗ ಟೈಮ್ ಬಂದು ಆಲ್ಮೋಸ್ಟ್ 2 o'clock ಆಗಿದೆ. ಆ್ಯಂಡ್ ಇನ್ನು ನಾನು ಲಂಚ್ ಕೂಡ ಮಾಡಿಲ್ಲ. ಬಿಕಾಸ್ ಇವ್ರು ಹೋದ್ರು ಲಂಚಿಗೆ ಅಂತ ಆಚೆ. ನನಗೆ ಬಿಸಿಬೇಳೆಭಾತ್ ಲಿಟ್ರಲಿ ಆಚೆದು ಇಷ್ಟ ಆಗೋಲ್ಲ. ಆ್ಯಂಡ್ ಈವನ್ ಮೊಸರನ್ನ ಕೂಡ ಇಷ್ಟ ಆಗೋಲ್ಲ. ನಾನು ಫ್ರೈಡ್ ರೈಸ್ ಥರ ಕೇಳಿದ್ದೆ, ಬಟ್ ನೋ ಒನ್ ಕೇರ್ಸ್. ಟೈಮ್ ಬಂದು ನೈಟ್ 8:30 ಆಗಿದೆ. ಈಗ ಇವತ್ತು ನಮ್ಮಣ್ಣ ಸೇಂಗೆ ಎಷ್ಟು ಮೈ ಚಿತ್ರಾನ್ನ ಮಾಡ್ತಿದ್ದಾನಲ್ವ, ಸೊ ಅದ್ರದ್ದು ಸ್ವಲ್ಪ ಟಾಸ್ಕ್ ಕೊಟ್ಟಿದ್ದೆ, ಎಲ್ಲ ಕಂಪ್ಲೀಟ್ ಮಾಡಿದ್ದಾನೆ. ಈಗ ಇನ್ನೊಂದು ಟಾಸ್ಕ್ ಕೊಟ್ಟಿರೋದು ರೊಟ್ಟಿ ಹುಯ್ಯೋಕ್ಕೆ. ಆ್ಯಂಡ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇವತ್ತಿನ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.